ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ ಹೊಸ ಸುಪ್ರೀಂ ಲೀಡರ್ ಅನ್ನ ಆಯ್ಕೆ ಮಾಡಿರುವ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಮುಜ್ತಬಾ ಇರಾನ್ನ ಸುಪ್ರೀಂ ಲೀಡರ್ ಪಟ್ಟದಲ್ಲಿ ಕೂತಿದ್ದಾರೆ. ಇವರನ್ನ ಸುಪ್ರೀಂ ಲೀಡರ್ ಪಟ್ಟದಲ್ಲಿ ಕೂರಿಸುವಾಗ ಅಮೆರಿಕ ಅದೊಂದು ಮಾತನ್ನ ಹೇಳಿತ್ತು, ನಮ್ಮನ್ನ ಹೇಳದೆ ಕೇಳದೆ ಆಯ್ಕೆ ಮಾಡಿದ್ದೀರಿ, ಈತನನ್ನ ಕೂಡ ಬಿಡೋದಿಲ್ಲ. ಖಮೇನಿಗೆ ಯಾವ ರೀತಿ ಗತಿ ಕಾಣಿಸಿದ್ದೇವೆಯೋ ಅದೇ ರೀತಿ ಇವನನ್ನ ಕೂಡ ಮುಗಿಸುತ್ತೇವೆ ಅಂತ ಅಮೆರಿಕ ಹೇಳಿತ್ತು. ಇದೀಗ ಅಮೆರಿಕ ಹೇಳಿದಂತೆಯೇ ಮಾಡಿಬಿಡ್ತಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಕಾರಣ ಇರಾನ್ನ ಹೊಸ ನಾಯಕನ ಮೇಲೆ ಕೂಡ ದಾಳಿಯಾಗಿದೆ. ಈ ದಾಳಿಯಲ್ಲಿ ಇರಾನ್ನ ಈಗಿನ ಸುಪ್ರೀಂ ಲೀಡರ್ ಒಂದು ಕಾಲನ್ನ ಕೂಡ ಕಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೋಮಾದಲ್ಲಿದ್ದಾರೆ ಅಂತ ಬ್ರಿಟನ್ನ ಮಾಧ್ಯಮವೊಂದು ವರದಿ ಮಾಡಿದೆ. ದಾಳಿಯಲ್ಲಿ ಮುಜ್ತಬಾಗೆ ಗಂಭೀರ ಗಾಯವಾಗಿದ್ದು ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಅವರ ಸದ್ಯದ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಬ್ರಿಟನ್ ಮಾಧ್ಯಮ ವರದಿ ಮಾಡಿದೆ. ಈ ಸುದ್ದಿ ಪ್ರಸ್ತುತ ನಡೀತಾ ಇರುವ ಯುದ್ಧಕ್ಕೆ ದೊಡ್ಡ ಮಟ್ಟಿನ ತಿರುವು ನೀಡುವ ಸಾಧ್ಯತೆಯನ್ನ ಹೆಚ್ಚಿಸಿದೆ. ಹೀಗೆ ಹೊಸ ಸುಪ್ರೀಂ ಲೀಡರ್ ಕೋಮಾದಲ್ಲಿದ್ದರೂ ಇರಾನ್ ಪ್ರತಿದಾಳಿಯನ್ನ ಮುಂದುವರಿಸ್ತಾ ಇದೆ. ದುಬೈನ ಬುರ್ಜ್ ಖಲೀಫಾದ ಪಕ್ಕದಲ್ಲೇ ದಾಳಿ ಮಾಡಿದೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇರಾಕ್ನಲ್ಲಿ ಅಮೆರಿಕದ ಯುದ್ಧ ವಿಮಾನ ಪತನವಾಗಿದೆ. ಈ ವಿಮಾನ ಪತನದ ಹಿಂದೆ ಇರಾನ್ ಇದೆ ಅನ್ನುವ ಸುದ್ದಿಗಳು ಇದೆ. ಅಷ್ಟಕ್ಕೂ ಇರಾಕ್ನಲ್ಲಿ ಅಮೆರಿಕದ ಯುದ್ಧ ವಿಮಾನ ಪತನವಾಗಿದ್ದು ಹೇಗೆ, ಅಮೆರಿಕ ಈ ಬಗ್ಗೆ ಏನು ಹೇಳ್ತಾ ಇದೆ, ಇರಾನ್ ಸುಪ್ರೀಂ ಲೀಡರ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರಾ, ಇರಾನ್ ಈ ಬಗ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ಹೇಳಿದಂತೆ ಮಾಡಿಬಿಟ್ಟಿದೆ. ಹೊಸ ಸುಪ್ರೀಂ ಲೀಡರ್ ಅನ್ನ ಕೂಡ ಉಳಿಸೋದಿಲ್ಲ ಅಂತ ಅಮೆರಿಕ ಹೇಳಿತ್ತು. ಈಗ ಹೇಳಿದಂತೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೇಲೆ ಕೂಡ ದಾಳಿ ಆಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ತಂದೆಯ ಸಾವಿನ ಬಳಿಕ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿದ್ದ ಮುಜ್ತಬಾ ಖಮೇನಿ ಮೇಲೆ ಕೂಡ ದಾಳಿ ಆಗಿದೆ. ಕೇವಲ ದಾಳಿಯಾಗಿದ್ದು ಮಾತ್ರವಲ್ಲ, ಈ ದಾಳಿಯಲ್ಲಿ ಮುಜ್ತಬಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದು ಕಾಲು ಕೂಡ ಕಟ್ಟಾಗಿದೆ ಅನ್ನುವ ಮಾಹಿತಿಗಳು ಹೊರಬಿದ್ದಿದೆ. ಬ್ರಿಟನ್ ಮೂಲದ ಮಾಧ್ಯಮ ದಿ ಸನ್ ಮಾಡಿರುವ ವರದಿ ಪ್ರಕಾರ ಗಾಯಗೊಂಡಿರುವ ಮುಜ್ತಬಾ ಕೋಮಾ ಸ್ಥಿತಿಯಲ್ಲಿದ್ದಾರೆ. ಹಾಗಂತ ಯಾವಾಗ ದಾಳಿಯಾಗಿದ್ದು, ಎಲ್ಲಿ ದಾಳಿಯಾಗಿದ್ದು ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೆಲವೊಂದು ವರದಿಗಳ ಪ್ರಕಾರ ಖಮೇನಿ ಮೇಲೆ ದಾಳಿಯಾಗುವ ಸಂದರ್ಭದಲ್ಲೇ ಈ ದಾಳಿಯಾಗಿತ್ತು. ಫೆಬ್ರವರಿ 28ರಂದು ಖಮೇನಿಯ ಇಡೀ ಕುಟುಂಬ ದಾಳಿಗೆ ಬಲಿಯಾಗಿರುವ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಈ ದಾಳಿಯ ಸಂದರ್ಭದಲ್ಲೇ ಮುಜ್ತಬಾ ಮೇಲೆ ಕೂಡ ದಾಳಿಯಾಗಿತ್ತು. ಆದರೆ ಇನ್ನು ಕೆಲವರು ಹೇಳುವ ಪ್ರಕಾರ ಮುಜ್ತಬಾ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದ ನಂತರವೇ ಇಂಥದ್ದೊಂದು ದಾಳಿಯಾಗಿದ್ಯಂತೆ. ಕೇವಲ ಬ್ರಿಟನ್ ಮಾಧ್ಯಮ ಮಾತ್ರವಲ್ಲ, ಇರಾನ್ನ ಮಾಧ್ಯಮಗಳು ಕೂಡ ತಮ್ಮ ನಾಯಕ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನುವ ವರದಿಗಳನ್ನ ಮಾಡಿವೆ. ಸದ್ಯ ಅವರು ಟೆಹರಾನ್ನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಗೆ ಭದ್ರತೆ ಒದಗಿಸಲಾಗಿದೆ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಮುಜ್ತಬಾ ಅವರ ಒಂದು ಕಾಲು ಕಟ್ಟಾಗಿದೆ. ಇನ್ನು ಕೆಲವರು ಅವರು 2 ಕಾಲುಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಅಂತಾನು ಹೇಳ್ತಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಕೇವಲ ಕಾಲು ಮಾತ್ರವಲ್ಲ, ಮೂತ್ರಕೋಶ ಹಾಗೂ ಹೊಟ್ಟೆ ಭಾಗಕ್ಕೆ ಕೂಡ ಗಾಯವಾಗಿದ್ಯಂತೆ. ಇಷ್ಟು ಗಂಭೀರ ಗಾಯಗಳಾಗಿರೋದ್ರಿಂದಲೇ ಅವರು ಕೋಮಾ ಸ್ಟೇಜನ್ನು ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇರಾನ್ ಅಧಿಕೃತವಾಗಿ ಈ ಬಗ್ಗೆ ಎಲ್ಲೂ ಹೇಳಿಕೆಯನ್ನು ಕೊಟ್ಟಿಲ್ಲ. ತಮ್ಮ ನಾಯಕನಿಗೆ ಏನೇನು ಆಗಿಲ್ಲ ಅನ್ನುವ ರೀತಿಯಲ್ಲೇ ಬಿಂಬಿಸಲಾಗ್ತಾ ಇದೆ. ಹೊಸ ನಾಯಕನಿಗೆ ಕೂಡ ಗಾಯವಾಗಿದೆ ಅನ್ನುವ ಸುದ್ದಿ ಅಧಿಕೃತವಾಗಿ ಬಿಟ್ಟರೆ ಇರಾನ್ ಸೇನೆ ಹಾಗೂ ಅಲ್ಲಿನ ಜನರಿಗೆ ಆತ್ಮಸ್ಥೈರ್ಯ ಕುಂದುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇರಾನ್ ತಮ್ಮ ನಾಯಕ ಚೆನ್ನಾಗಿದ್ದಾರೆ ಅನ್ನೋದನ್ನ ಬಿಂಬಿಸಲು ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದೆ. ಆದರೆ ಈ ವಿಡಿಯೋ ಹಳೆಯ ವಿಡಿಯೋ, ಅದರಲ್ಲಿ ಮಾತನಾಡುವ ಧ್ವನಿ ಕೂಡ ಅವರದ್ದಲ್ಲ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಈ ಸುದ್ದಿ ನಿಜವೇ ಆಗಿದ್ದಲ್ಲಿ ಇರಾನ್ ಸಕ್ರಿಯ ನಾಯಕನಿಲ್ಲದೆ ಯಾವ ರೀತಿ ಹೋರಾಟ ಮಾಡ್ತಾ ಇದೆ, ಈ ಯುದ್ಧವನ್ನ ಮುನ್ನಡೆಸುತ್ತಿರುವವರು ಯಾರು ಅನ್ನುವ ಪ್ರಶ್ನೆ ಸಹಜವಾಗಿಯೇ ನಿಮ್ಮಲ್ಲಿ ಮೂಡಿರಬಹುದು. ಸ್ನೇಹಿತರೆ, ಖಮೇನಿ ಅಧಿಕಾರದಲ್ಲಿದ್ದಾಗ ಎಲ್ಲದಕ್ಕೂ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಂತೆ. ನಾನಿದ್ದಾಗ ಯಾವ ರೀತಿ ಇರಬೇಕು, ಒಂದು ವೇಳೆ ನನ್ನ ಹತ್ಯೆಯಾದರೆ ಯುದ್ಧವನ್ನ ಯಾವ ರೀತಿ ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವ ಬಗ್ಗೆ ಮೊದಲೇ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರಂತೆ. ಆ ಪ್ಲಾನ್ ಪ್ರಕಾರವೇ ಈಗ ಇರಾನ್ ಪ್ರತಿದಾಳಿ ಮಾಡ್ತಾ ಇದೆ. ತಮ್ಮ ನಾಯಕರನ್ನ ಕಳೆದುಕೊಂಡರೂ ಕೂಡ ಇರಾನ್ ಎದೆಗುಂದದೆ ಹೋರಾಟವನ್ನ ಮುಂದುವರಿಸಿದೆ. ಇನ್ನು ಮುಜ್ತಬಾ ಗಾಯಗೊಂಡಿರುವ ಸುದ್ದಿಗೆ ಪೂರಕವಾಗಿ ಟ್ರಂಪ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಮುಜ್ತಬಾ ಯಾವುದೋ ಒಂದು ರೂಪದಲ್ಲಿ ಬದುಕಿದ್ದಾನೆ, ಆದರೆ ಆತನಿಗೆ ತೀವ್ರವಾದ ಗಾಯವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇರಾನ್ ಅಧ್ಯಕ್ಷರು ಕೂಡ ಮುಜ್ತಬಾ ಗಾಯಗೊಂಡಿರುವ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಅವರು ಗಾಯಗೊಂಡಿರೋದು ನಿಜ, ಆದರೆ ಅವರು ಆರೋಗ್ಯದಿಂದ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಹೊಸ ಸುಪ್ರೀಂ ಲೀಡರ್ ಮೇಲೆ ದಾಳಿಯಾಗಿರೋದು ಸತ್ಯ. ಅಷ್ಟೇ ಅಲ್ಲ, ಅವರು ಗಾಯಗೊಂಡಿರೋದು ಕೂಡ ಅಷ್ಟೇ ಸತ್ಯ. ಆದರೆ ಕೋಮಾದಲ್ಲಿರುವ ಬಗ್ಗೆ ಇರಾನ್ ಅಂತೂ ಸ್ಪಷ್ಟನೆ ನೀಡಿಲ್ಲ. ಒಂದು ವೇಳೆ ಈ ಸುದ್ದಿ ನಿಜವೇ ಆಗಿದ್ದಲ್ಲಿ ಇರಾನ್ ಅದನ್ನ ಓಪನ್ ಆಗಿ ಹೇಳಿಕೊಳ್ಳೋದು ಕೂಡ ಇಲ್ಲ. ಒಂದ್ ಕಡೆಯಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅಮೆರಿಕಾಗೆ ಕೂಡ ಹಾನಿ ಆಗ್ತಾ ಇದೆ. ಅಮೆರಿಕಾದ ಯುದ್ಧ ವಿಮಾನವೊಂದು ಇರಾಕ್ನಲ್ಲಿ ಪತನವಾಗಿದೆ. ಅಮೆರಿಕಾದ ಅತ್ಯಾಧುನಿಕ KC-135 ಟ್ಯಾಂಕರ್ ಪಶ್ಚಿಮ ಇರಾಕ್ನಲ್ಲಿ ಪತನವಾಗಿದೆ. ಈ ದುರಂತದಲ್ಲಿ ವಿಮಾನದಲ್ಲಿದ್ದ ಅಮೆರಿಕಾದ ಸಿಬ್ಬಂದಿ ಕೂಡ ಸಾವನ್ನಪ್ಪಿದ್ದಾರೆ. ಇದೊಂದು ಇಂಧನ ತುಂಬಿಸುವ ಯುದ್ಧ ವಿಮಾನವಾಗಿದ್ದು ಇರಾಕ್ನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಈ ಬಗ್ಗೆ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಈ ವಿಮಾನವನ್ನ ಇರಾಕ್ ಹೊಡೆದುರುಳಿಸಿದೆ ಅಂತ ಇರಾನ್ ಹೇಳ್ತಾ ಇದೆ, ಆದರೆ ಇದನ್ನ ಒಪ್ಕೊಳ್ಳೋದಕ್ಕೆ ಅಮೆರಿಕ ರೆಡಿ ಇಲ್ಲ. ಈ ವಿಮಾನ ಯಾವುದೇ ದಾಳಿಯಿಂದ ಪತನವಾಗಿದ್ದಲ್ಲ, ಬದಲಾಗಿ ತಾಂತ್ರಿಕ ದೋಷದಿಂದ ನಮ್ಮ ಯುದ್ಧ ವಿಮಾನ ಪತನವಾಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಮಾತ್ರ ಗೊತ್ತಿಲ್ಲ, ಆದರೆ ಅಮೆರಿಕದ ಯುದ್ಧ ವಿಮಾನ ಪತನವಾಗಿದ್ದು ಮಾತ್ರ ನಿಜ. ಇನ್ನು ಇರಾನ್ ಅರಬ್ ದೇಶಗಳ ಮೇಲಿನ ದಾಳಿಯನ್ನ ಮುಂದುವರೆಸಿದೆ. ಹೌದು, ಅಮೆರಿಕದ ಮೇಲಿನ ಸಿಟ್ಟನ್ನ ಇರಾನ್ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ತೋರಿಸ್ತಾ ಇದೆ. ಎಂದಿನಂತೆ ಅರಬ್ ದೇಶಗಳನ್ನೇ ಟಾರ್ಗೆಟ್ ಮಾಡಿರುವ ಇರಾನ್ ಡ್ರೋನ್ ದಾಳಿಯನ್ನ ಮುಂದುವರೆಸಿದೆ. ಒಮನ್, UAE ಮೇಲೆ ಡ್ರೋನ್ ದಾಳಿಯನ್ನ ತೀವ್ರಗೊಳಿಸಿದೆ. ಅದರಲ್ಲೂ ಒಮನ್ನ ಸಲಾಲಾ ಬಂದರ್ನ ಮೇಲೆಯೇ ಡ್ರೋನ್ನಿಂದ ದಾಳಿ ಮಾಡಲಾಗಿದೆ. ಶಾಕಿಂಗ್ ಸಂಗತಿ ಅಂದರೆ ಜಗತ್ತಿನ ಅತಿ ಎತ್ತರದ ಕಟ್ಟಡ ಅಂತ ಖ್ಯಾತಿ ಪಡೆದಿರುವ ಬರ್ಜ್ ಖಲೀಫಾದ ಪಕ್ಕದಲ್ಲೇ ಡ್ರೋನ್ ದಾಳಿಯಾಗಿದೆ. ಹೌದು, ಬರ್ಜ್ ಖಲೀಫಾದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಅಲ್ ಬದಾದಲ್ಲಿ ಡ್ರೋನ್ ದಾಳಿಯಾಗಿದೆ. ಈ ಬಗೆಯ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲ, ದುಬೈ ಡೌನ್ ಟೌನ್ನಲ್ಲಿ ದೊಡ್ಡ ಸ್ಫೋಟಗಳು ಸಂಭವಿಸಿದೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಇನ್ನು ಇರಾಕಿನ ಸಮೀಪದಲ್ಲಿ 2 ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ. ಬಹರೇನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಕೂಡ ದಾಳಿಯಾಗಿದೆ. ಒಮನ್ನಲ್ಲಿರುವ ತೈಲ ಬಂದರನ್ನ ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ದುಬೈನ ಏರ್ಪೋರ್ಟ್ನ ಪಕ್ಕದಲ್ಲೇ 2 ಡ್ರೋನ್ಗಳು ಸ್ಫೋಟವಾಗಿರುವ ಬಗ್ಗೆ ಕೂಡ ವರದಿಯಾಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಅಮೆರಿಕ ಅಧ್ಯಕ್ಷ ಹೊಸದೊಂದು ಧಮ್ಕಿ ಹಾಕಿ ಬಿಟ್ಟಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವ ಟ್ರಂಪ್ ಇವತ್ತೇನಾಗುತ್ತೆ ಅನ್ನೋದನ್ನ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಇರಾನ್ನ ನೌಕಾಪಡೆಯೂ ಹೋಗಿದೆ, ಅವರ ವಾಯುಪಡೆಯೂ ಇನ್ನು ಮುಂದೆ ಇರೋದಿಲ್ಲ. ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಎಲ್ಲವನ್ನ ನಾಶಪಡಿಸ್ತಾ ಇದ್ದೇವೆ. ಅವರ ನಾಯಕರನ್ನ ಕೂಡ ಪರಲೋಕಕ್ಕೆ ಕಳಿಸಿದ್ದೇವೆ. ಅವರು 47 ವರ್ಷಗಳಿಂದ ಪ್ರಪಂಚದಾದ್ಯಂತ ಅಮಾಯಕರ ಪ್ರಾಣವನ್ನ ತೆಗಿತಾ ಇದ್ದಾರೆ. ಈಗ ನಾನು ಅಮೆರಿಕದ 47ನೇ ಅಧ್ಯಕ್ಷನಾಗಿ ಅವರ ಪ್ರಾಣವನ್ನೇ ತೆಗೆಯುತ್ತಿದ್ದೇನೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಅಲ್ಲಿಗೆ ಇವತ್ತೇನೋ ದೊಡ್ಡದಾಗಿ ಆಗುತ್ತೆ ಅನ್ನುವ ಮುನ್ಸೂಚನೆ ಸಿಕ್ಕಿದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಕೋಮಾದಲ್ಲಿರುವ ಸುದ್ದಿಯ ನಡುವೆಯೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಂತಹ ಬೆದರಿಕೆ ಹಾಕಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸದ್ಯಕ್ಕೆ ಈ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಸೋಲ್ತಾ ಇಲ್ಲ, ಅಮೆರಿಕ ಗೆಲ್ತಾ ಇಲ್ಲ. ಯುದ್ಧದ ಪರಿಣಾಮ ಇಡೀ ಜಗತ್ತಿನಾದ್ಯಂತ ಗೋಚರಿಸೋದಕ್ಕೆ ಶುರುವಾಗಿದೆ. ಇದೇ ರೀತಿ ಯುದ್ಧ ಮುಂದುವರೆದು ಬಿಟ್ಟರೆ ಜಗತ್ತಿಗೆ ತೈಲ ಬರ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಭಾರತದಲ್ಲೂ ತೈಲ ಹಾಗೂ ಅಡುಗೆ ಅನಿಲದ ಸಂಕಷ್ಟ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ವ್ಯಾಪಿಸುವ ಸಾಧ್ಯತೆ ಇದೆ. ಹೀಗಾಗಿ ಯುದ್ಧ ನಿಂತರೆ ಇಡೀ ಜಗತ್ತಿಗೆ ಒಳ್ಳೆಯದು. ಇಲ್ಲ ಅಂದ್ರೆ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ತಾವು ಮುಳುಗೋದ್ರ ಜೊತೆಗೆ ಇಡೀ ಜಗತ್ತನ್ನೇ ಸಂಕಷ್ಟದಲ್ಲಿ ಮುಳುಗಿಸೋದ್ರಲ್ಲಿ ಅನುಮಾನ ಬೇಡ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.